ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ. 6ನೇ ಸಂಚಿಕೆ. ಹೆಸರು ಮಧು. ಫೋನ್ ನಂಬರ್. ಹಾಡು ಹಾಡ್ತಾಳೆ, ಅದನ್ನು ಬರ್ಕೊಳ್ಳಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು, ಬಾ ಮಧು ಹೋಗೋಣ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೊರಟ ಆಕರ್ಷ್. ಸಿಂಧು ಕೂಡ ತನ್ನ ಹೆಸರನ್ನು ಕೊಟ್ಟು ಹೊರಡುವಾಗ, ಬೇಜಾರಾಯ್ತಾ ಪ್ರೀತಿ, ಹೋಗ್ಲಿ ಬಿಡು, ಎಷ್ಟೇ ಆಗ್ಲಿ ಅವಳೇ ಹೇಳಿದಾಳಲ್ವಾ ಅವನು ಅವಳ BF ಅಂತ, ಏನು ಮಾಡೋಕ್ಕಾಗುತ್ತೆ ಎಂದು ಸಮಾಧಾನಿಸಿದಳು. ಸಿಂಧುವಿನ ಕೊನೆ ಮಾತು ಪಾಪ ಸೂರ್ಯನ ಕಿವಿಗೆ ಬಿದ್ದು ಮನಸ್ಸು ನುಚ್ಚು ನೂರಾದಂತೆನಿಸಿತು. ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ಗಳ ಮಧ್ಯೆ 5 ಜೀವಗಳು ನಲುಗಿ ಹೋಗುತ್ತಿರುವ ಈ ಸುಸಂದರ್ಭದಲ್ಲಿ ಒಂದು ಮಿಂಚಿನಂಥ ಲೈಟ್ ಆಕರ್ಷ್ನ ತಲೆಗೆ ಹೊಳೆಯಿತು. ಅದೇನಂದ್ರೆ ಪ್ರೀತಿಯ ನಂಬರ್. ಮಧು, ಬೇಗ ಬಾ, ಆವಾಗ್ನಿಂದ ಹಸುವು ಅಂತ ಇದೆಯಾ, ಬೇಗ ಬೇಗ ಹೆಜ್ಜೆ ಹಾಕು. ಬರ್ತಾ ಇದ್ದೀನಲ್ವೇನೋ, ಯಾಕೆ ಅವಸರ ಮಾಡ್ತಿದ್ದೀಯಾ? ನೀನು ಹಸಿವು ತಡ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ. ಇದು ಯಾಕೋ ಸ್ವಲ್ಪ ಓವರ್ ಆಗ್ಲಿಲ್ವಾ? ಸದ್ಯಕ್ಕೆ ಬಾಯಿ ಮುಚ್ಕೊಂಡಿರೋದೇ ವಾಸಿ, ಇಲ್ದಿದ್ರೆ ಇವಳ ಕೈಯಲ್ಲಿ ಸಿಕ್ಕು ಬೀಳುತ್ತೇನೆ ಎಂದುಕೊಂಡು ಏನು ಮಾತನಾಡದೆ ತೆಪ್ಪಗೆ ಮಧುನ PG ಹತ್ರ ಬಿಟ್ಟು ಸೀದಾ ಕಾಲೇಜ್ ಲೈಬ್ರರಿಗೆ ಹೊರಟ ಆಕರ್ಷ್. ಸೂರ್ಯನ ಹತ್ತಿರ ಬಂದು ಎಕ್ಸ್ಕ್ಯೂಸ್ ಮೀ ಎಂದವನನ್ನ ಬುಕ್ನಲ್ಲಿ ಮುಳುಗಿದ್ದ ಸೂರ್ಯ ತಲೆ ಎತ್ತಿ ನೋಡಿದಾಗ ಆಕರ್ಷ್ನನ್ನು ನೋಡಿದ್ದೇ ಸೂರ್ಯನಿಗೆ ಹೊಟ್ಟೆ ಕಿಚ್ಚು, ಕೋಪ, ನಿರಾಸೆ ಎಲ್ಲ ಒಟ್ಟಿಗೆ ಸೇರಿಕೊಂಡಿತು. ಹೇಳಿ, ಮತ್ತೇನು ಬಂದಿದ್ದು? ಸರ್, ಅದು ಹೆಸರು ನಂಬರು. ಏನು ಹೇಳ್ರಿ ಸರಿಗೆ ಎಂದ ಕೋಪದಿಂದ. ಅದು ಸರ್, ಹೆಸರು ಕೊಡಬೇಕಿತ್ತು, ಆಗಲೇ ಕೊಟ್ರಲ್ವಾ ನೀವು? ಅದು ನನ್ನ ಫ್ರೆಂಡ್ದು, ಈಗ ನಂದು ಕೊಡೋಕ್ಕೆ ಬಂದೆ ಸರ್. ಓ ಹೌದಾ, ಸರಿ ಹೇಳಿ ನಿಮ್ಮ ಡೀಟೇಲ್ಸ್. ಹೆಸರು ಆಕರ್ಷ್ ಅಂತ, ಸೆಕೆಂಡ್ ಇಯರ್ BCom, ಹಾಗೂ ನನ್ನ ಮೊಬೈಲ್ ನಂಬರ್ ಬರ್ಕೊಳ್ಳಿ. ಏನು ಮಾಡ್ತೀರಾ ನೀವು? ಹೇಳಿದ್ನಲ್ಲ ಸರ್, BCom ಸೆಕೆಂಡ್ ಇಯರ್ ಅಂತ. ನಾನು ಕೇಳಿದ್ದು ಕಲ್ಚರಲ್ ಆ್ಯಕ್ಟಿವಿಟಿ. ಓ, ಅದನ್ನು ಬೇರೆ ಮಾಡಬೇಕಲ್ವಾ ಎಂದ ಮುಖದ ಬೆವರನ್ನು ತನ್ನ ಕರ್ಚೀಫ್ನಿಂದ ಒರೆಸುತ್ತಾ. ಏನ್ರಿ ನೀವು, ಏನೇನೋ ಮಾತಾಡ್ತಾ ಇದ್ದೀರಿ? ಆಕರ್ಷ್ನನ್ನು ನೋಡಿದ್ರೇನೆ ಕೋಪ ಬರ್ತಿತ್ತು ಸೂರ್ಯನ್ಗೆ. ಆ್ಯಕ್ಟಿಂಗ್ ಸರ್, ಆ್ಯಕ್ಟಿಂಗ್ ಮಾಡ್ತೀನಿ, ಬಾಯಿಗೆ ಬಂದದ್ದು ಒದರಿದ ಆಕರ್ಷ್. ಸ್ವಲ್ಪ ಹೊತ್ತಿನ ಮುಂಚೆ ಸಿಂಧು, ಪ್ರೀತಿ ಇಬ್ಬರು ಬಂದು ತಮ್ಮ ಹೆಸರು ನಂಬರ್ ಕೊಟ್ಟು ಹೋಗಿದ್ದಾರೆ. ಅದನ್ನು ಯಾವುದಾದ್ರೂ ಉಪಾಯ ಮಾಡಿ ತೆಗೆದುಕೊಳ್ಬೇಕು, ಅವನಿಗೆ ಅಷ್ಟೇ ತಲೆಯಲ್ಲಿದ್ದಿದ್ದು. ಅವನು ಹೇಳಿದ ಡೀಟೇಲ್ಸ್ ಎಲ್ಲವನ್ನು ಬರೆದುಕೊಂಡು, ಓಕೆ ಯು ಮೇ ಗೋ ನೌ ಎಂದ ಸೂರ್ಯ. ಥ್ಯಾಂಕ್ಸ್ ಸರ್, ಅದು ಒಂದು ಇನ್ಫಾರ್ಮೇಷನ್ ಮಿಸ್ ಆಗಿತ್ತು ಎಂದು ರಾಗ ಹೇಳಿದ ಆಕರ್ಷ್. ಏನ್ರಿ ಅದು? ಇವನನ್ನು ಮೊದಲು ಅಲ್ಲಿಂದ ಕಳಿಸಿದ್ರೆ ಸಾಕಿತ್ತು ಸೂರ್ಯನಿಗೆ. ಸರ್, ಆಗಲೇ ನನ್ನ ಫ್ರೆಂಡ್ದು ಹೆಸರು ಕೊಟ್ಟಿದ್ನಲ್ಲ, ಅದರಲ್ಲಿ ನಂಬರ್ ತಪ್ಪಾಗಿದೆ, ಸರಿ ಮಾಡಿಸ್ಬೇಕಿತ್ತು. ಸರಿ ಹೇಳಿ. ಆಕರ್ಷ್ ಮೊಬೈಲ್ ತೆಗೆದು ಮಧು ನಂಬರ್ ನೋಡೋ ಥರ ಆ್ಯಕ್ಟ್ ಮಾಡಿ ಪ್ರೀತಿ ನಂಬರ್ ಬೇಗ ಬೇಗ ಸೇವ್ ಮಾಡಿಕೊಂಡು, ಅರೆ ನಂಬರ್ ಸರಿಯಾಗೇ ಇದೆ, ಸಾರಿ ಸರ್, ಏನೋ ಕನ್ಫ್ಯೂಷನ್ ಆಯಿತು, ಬರ್ತೀನಿ, ಥ್ಯಾಂಕ್ಸ್ ಎಂದು ನಿಲ್ಲದೆ ಹೊರಟವನನ್ನು ನೋಡುತ್ತಾ, ಯಾವುದೋ ಲೂಸ್ ಇರಬೇಕು, ಇಂಥ ಹುಡುಗ ಆ ಹುಡುಗಿ ಬಾಯ್ ಫ್ರೆಂಡಾ? ಛೇ, ಹುಡುಗಿಗೆ ಒಂಚೂರು ಟೇಸ್ಟೇ ಇಲ್ಲ, ಬರೀ ನೋಡೋಕ್ಕೆ ಚಂದ, ಬುದ್ಧಿ ಮಂದ. ಆದರೂ ಅವಳು ಎಷ್ಟು ಚಂದ ಇದ್ದಾಳಲ್ವಾ, ಪಾಪ, ನನ್ನ ಮನಸ್ಸಲ್ಲಿ ಎಷ್ಟು ಬೈಕೊಂಡ್ಲೋ ಏನೋ. ಅವನ ಹೃದಯದಲ್ಲಿ ಪ್ರೇಮ ಸಿಂಚನವಾಗುತ್ತಿತ್ತು. ಇದರ ಮಧ್ಯೆ ಪಾಪ ಸೂರ್ಯನಿಗೆ ಆಕರ್ಷ್ ಪ್ರೀತಿ ನಂಬರ್ ತೆಗೆದುಕೊಂಡಿದ್ದು ಅರಿವಿಗೆ ಬರಲೇ ಇಲ್ಲ. ಮಧು, ಯಾಕೆ ಒಂಥರ ಸಪ್ಪಗಿದ್ಯಾ? ಪುಟ್ಟಿ ಕೇಳಿದಳು. ಮಧು ನಡೆದ ವಿಷಯವನ್ನೆಲ್ಲ ತಿಳಿಸಿದಳು. ಅಕ್ಕ, ಇವತ್ತ್ಯಾಕೋ ಮನೆ ನೆನಪು ತುಂಬ ಆಗ್ತಾ ಇದೆ. ನಾನು, ಅಪ್ಪ, ಅಮ್ಮ, ನನ್ನ ತಂಗಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ರಾತ್ರಿ ಮನೆ ಕಾಲ್ ಮಾಡಿ ಮಾತನಾಡು, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇನ್ನು ಇವತ್ತು ನಡೆದಿರೋ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅವನೇನು ನಿನ್ನ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿಲ್ಲ ಅಲ್ವಾ? ಇಲ್ಲ ಅಕ್ಕ, ಅವರ ಮಾತಲ್ಲಿ ಆ ಥರ ಯಾವುದೇ ಭಾವನೆ ಇರಲಿಲ್ಲ, ಸುಮ್ಮನೆ ರ್ಯಾಗ್ ಮಾಡಿದ್ರು ಅನ್ನಿಸ್ತು. ಬಿಡು, ಹಾಗಿದ್ರೆ ಯಾಕೆ ಬೇಜಾರಾಗ್ತೀಯಾ? ಹ್ಯಾಪಿಯಾಗಿರು, ಕಾಲೇಜ್ ಅಂದರೆ ಇದೆಲ್ಲ ಮಾಮೂಲಿ. ಹಾಂ, ಇನ್ನೊಂದು ವಿಷಯ, ಅವನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ ಅನ್ನೋ ವಿಷಯನ ಸಿಂಧುಗೆ ಹೇಳಿದ್ಯಾ? ಇಲ್ಲ, ಯಾಕೆ? ಹೇಳಬೇಡಮ್ಮ, ಅವಳು ಜಲಸ್ ಫೀಲ್ ಆಗ್ತಾಳೆ. ಅವಳಿಗೆ ಸೂರ್ಯ ಅಂದರೆ ತುಂಬ ಇಷ್ಟ, ಆ ಹುಡುಗನ ಮೇಲೆ ಒಂಥರ ಕ್ರಶ್. ಓ, ಹೀಗೋ ಸಮಾಚಾರ. ಆದರೆ ಅವನು ಇಷ್ಟು ದಿನದಲ್ಲಿ ಇವಳನ್ನು ಕಣ್ಣೆತ್ತಿಯೂ ನೋಡಿಲ್ಲ, ಅದೇ ಕೋಪ ಅವಳಿಗೆ. ಇರಲಿ ಬಿಡಿ, ಹೇಳಲ್ಲ ಎಂದಳು ಮಧು. ಏನೋ ಆಕರ್ಷ, ಫೋನೇ ಮಾಡಿಲ್ಲ? ನಿಮ್ಮಮ್ಮ ಅದೇ ಹೇಳ್ತಾ ಇದ್ಲು, ಯಾಕೋ ನನ್ನ ಕೂಸು ಕಾಲೇ ಮಾಡಿಲ್ಲ ಅಂತ ಎಂದರು ಆಕರ್ಷ್ನ ಅಪ್ಪ. ಅಪ್ಪ, ಅದು ಸಾರಿ ಅಪ್ಪ, ಕ್ಲಾಸ್ ಎಲ್ಲ ಶುರುವಾಗಿದೆ, ಅದಕ್ಕೆ ಫುಲ್ ಬ್ಯುಸಿ. ಅಷ್ಟಕ್ಕೂ ಅಮ್ಮನಿಗೆ ನನ್ನ ನೆನಪಾದ್ರೂ ಇದೆಯಾ ಕೇಳು. ತಾನಾಯ್ತು, ತನ್ನ ಶಾಪಿಂಗ್ ಆಯಿತು, ಸುಮ್ಮನೆ ನಿನ್ನ ಮುಂದೆ ಆ ಥರ ಹೇಳಿರ್ತಾಳೆ. ಅದು ನಿಜಾನೇ ಕಣೋ, ಕಣ್ಣೆದ್ರಿಗಿರೋ ನಾನೇ ಕಾಣಿಸ್ತಿಲ್ಲ, ಇನ್ನು ನೀನೆಲ್ಲಿ? ಕೊಡ್ರಿ ಇಲ್ಲಿ ಫೋನ್. ಕಣ್ಣೆದ್ರಿಗೆ ಕಾಣಿಸ್ತೇ ಇರೋಕ್ಕೆ ನೀವೇನು ಎಳೆ ಸೌತಿಕಾಯಿನಾ? ಬೇಡ ಅಂದರೂ ಕಾಣಿಸ್ತಾನೆ ಇರೋ ಕುಂಬಳಕಾಯಿ ಥರ ಇದ್ದೀರಿ. ಏನೋ ಮಗನೇ, ಅಪ್ಪ ಮಗ ಸೇರಿ ನನ್ನೇ ಆಡಿಕೊಳ್ತೀರಾ? ಏನು ಸಮಾಚಾರ? ಸಾಹೇಬ್ರು ಫೋನೇ ಮಾಡಿಲ್ಲ? ಪ್ರೇಮ ಕೇಳಿದರು. ಮಮ್ಮಿ,
ಅದೇ ಹೇಳಿದ್ನಲ್ಲ, ಕ್ಲಾಸಸ್ ಇರುತ್ತೆ. ಇರ್ಲಿ ಮಧು ಹೇಗಿದ್ದಾಳೋ? ಅವಳಿಗೇನು ಸೂಪರ್ ಆಗಿದ್ದಾಳೆ, ಅವಳ ಬಗ್ಗೆ ಚಿಂತೆ ಬೇಡ, ನಾನಿದ್ದೀನಲ್ವಾ. ಸರಿ, ನೀನು ಹೆಂಗೋ ಇದೆಯಾ? ಇಷ್ಟು ದಿನ ಚೆನ್ನಾಗಿದ್ದೆ, ಇನ್ಮೇಲೆ ನೋಡಬೇಕು. ಪ್ರೀತಿಯ ನಂಬರ್ ಸಿಕ್ಕಿರೋ ಖುಷಿಲಿ ಹೇಳಿದ. ಯಾಕೋ ಆಕರ್ಷ, ಏನಾಯ್ತು? ಅಯ್ಯೋ ಮಮ್ಮಿ, ನನಗೇನಾಗಿಲ್ಲ. ಈ ಸೆಮಿಸ್ಟರ್ನಲ್ಲಿ ಹೊಸ ಸಬ್ಜೆಕ್ಟ್ ಒಂದು ಆ್ಯಡ್ ಆಗಿದೆ. ಪ್ರೀತಿ ಅಂತ ಲೆಕ್ಚರರ್ ತುಂಬ ಸ್ಟ್ರಿಕ್ಟ್. ಇನ್ಮೇಲೆ ದಿನಾ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಹೌದೇನೋ, ಪಾಪ ಕಣೋ ನೀನು. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಊಟ ನಿದ್ದೆ ಎಲ್ಲ ಸರಿಗೆ ಮಾಡು, ಆಯ್ತಾ? ಹ್ಞೂ ಮಮ್ಮಿ. ಆಯ್ತು, ಸಾಕು, ಇಡೆ ಫೋನ್ನ. ಸಣ್ಣ ಪಾಪು ನೋಡು, ಅವನು ಇದನ್ನೆಲ್ಲ ಹೇಳ್ತಾಳೆ. ನಿಮಗೆ ಯಾಕ್ರಿ ಹೊಟ್ಟೆ ಕಿಚ್ಚು? ಮೊದಲು ಎದುರಿಗಿರೋ ಗಂಡನ್ನ ವಿಚಾರಿಸ್ಕೊ. ಹೋಗು, ಕಾಫಿ ಮಾಡ್ಕೊಂಡು ಬಾ. ಬರೀ ಇದೇ ಆಯ್ತು ನಿಮ್ದು. ಬಾಯ್ ಕಣೋ ಆಕಾಶ, ನಿಮ್ಮ ಅಪ್ಪನಿಗೆ ಹೊಟ್ಟೆ ಉರಿ. ನಿಮ್ಮ ಜಗಳ ಮುಗಿಯೋದೇ ಇಲ್ಲ, ಬಾಯ್ ಎಂದು ಕರೆ ತುಂಡರಿಸಿದ ಆಕಾಶ್. ಇತ್ತ ಮಧು ಅವರ ಮನೆಯವರ ಜೊತೆ ಕಾಲ್ ಮಾಡಿ ಮಾತನಾಡಿದ ಮೇಲೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ಆದರೆ ಸೂರ್ಯನ ಬಗ್ಗೆ ಒಂದು ಮಾತು ಕೂಡ ಹೇಳಲಾಗಲಿಲ್ಲ ಅವಳಿಂದ. ಅದೇ ಸಮಯಕ್ಕೆ ಪ್ರೀತಿಯ ಮೊಬೈಲ್ಗೆ ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿತ್ತು. ಮುಂದುವರಿಯುವುದು. ಹೇಗನ್ನಿಸ್ತಿದೆ ಕತೆ? ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆಯಲ್ಲಿ ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅನ್ನೋದನ್ನು ಪ್ಲೀಸ್ ಹೇಳಿ. ಧನ್ಯವಾದಗಳು. ಖುಷಿ.